ಈ ಚಳಿಗಾಲದಲ್ಲಿ ಎಳ್ಳನ್ನು ಹೆಚ್ಚಾಗಿ ತಿನ್ನಬೇಕಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು. ಎರಡೇ ಎರಡು ಇಂಗ್ರೀಡಿಯೆಂಟ್ಸಲ್ಲಿ 10 ನಿಮಿಷದಲ್ಲಿ ಹೆಲ್ದಿಯಾಗಿರೋಂಥ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಪರ್ಫೆಕ್ಟಾಗಿ ಎಳ್ಳಿನ ಚಿಕ್ಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಮೊದಲಿಗೆ ಒಂದು ಬಾಣಲೆಗೆ 1 ಲೋಟದಷ್ಟು ಎಳ್ಳನ್ನು ಹಾಕಿ ಹುರಿಬೇಕಾಗತ್ತೆ. ಇದು ಚೆನ್ನಾಗೆ ಪಟಪಟ ಅಂತ ಚಿಟ್ಗುಟ್ಬೇಕು, ಆ ರೀತಿ ಹುರ್ಕೋಬೇಕಾಗತ್ತೆ. ಸುಮಾರು ಒಂದು 3-4 ನಿಮಿಷ ಇದನ್ನು ಹುರಿದ್ರೆ ಇದು ರೆಡಿ ಆಗೋಗ್ಬಿಡುತ್ತೆ. ಈಗ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅದೇ ಬಾಣಲೆಗೆ 1 ಲೋಟದಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ. ಕುಟ್ಟಿ ಪುಡಿ ಮಾಡಿರೋಂಥ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲ ಕ್ಲೀನಾಗೇ ಇದೆ, ಹಾಗಾಗಿ ನಾನೇನಿಲ್ಲಿ ಶೋಧಿಸ್ಕೊಂಡಿಲ್ಲ. ನೀವು ಬೇಕಿದ್ರೆ ಶೋಧಿಸಿ ಹಾಕೋಬೋದಾಗತ್ತೆ. ನೋಡಿ, ಈಗ ಬೆಲ್ಲ ಎಲ್ಲ ಈ ರೀತಿ ಕರಗ್ತಾ ಬರ್ತಾ ಇದೆ. ಇದು ಚೆನ್ನಾಗಿ ಗಟ್ಟಿ ಪಾಕ ಬರೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. 1 ಲೋಟ ಎಳ್ಳಿಗೆ 1 ಲೋಟದಷ್ಟು ಬೆಲ್ಲ ಕರೆಕ್ಟ್ ಆಗುತ್ತೆ. ತುಂಬ ಸ್ವೀಟು ಅನಿಸಲ್ಲ, ತುಂಬ ಮೈಲ್ಡು ಅನಿಸಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ನಿಮ್ಗೆ ಇನ್ನೂ ಬೇಕಾದರೆ ಸ್ವಲ್ಪ ಮೈಲ್ಡ್ ಆಗಿರಬೇಕಂದ್ರೆ ಕಡಿಮೆ ಬೆಲ್ಲ ಹಾಕ್ಕೋಬೋದು. 3/4 ಲೋಟ ಬೆಲ್ಲ ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ, ನಾನು ಪಾಕನ ಚೆಕ್ ಮಾಡ್ತಾ ಇದ್ದೀನಿ. ಪಾಕನ ನೀರಿಗೆ ಹಾಕಿದ್ರೆ ಈ ರೀತಿ ಗಟ್ಟಿ ಆಗಬೇಕು, ಒಟ್ಟುಗೂಡಿ ಬರಬೇಕು, ಹರಡ್ಕೋಬಾರ್ದು ನೀರಲ್ಲಿ. ನೋಡಿ, ಈಗ ನಾನು ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಟಣ್ ಟಣ್ ಅಂತ ಶಬ್ದ ಬರಬೇಕು. ಈಗ ಪಾಕ ರೆಡಿಯಾಗಿದೆ. ಸ್ಟವ್ನ ಶಿಮ್ನಲ್ಲಿ ಇಟ್ಕೊಂಡು ನಾವಾಗಲೇ ಹುರಿದಿಟ್ಕೊಂಡಂಥ ಎಳ್ಳನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ಒಂದು ಗ್ರೀಸ್ ಮಾಡಿರೋಂಥ ಬಟರ್ ಪೇಪರ್ ಮೇಲೆ ನಾನು ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಕ್ವಿಕ್ಕಾಗೆ ಮಾಡ್ತಾ ಹೋಗಬೇಕು. ಹಾಗೆಯೇ ಇದು ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ತುಂಬ ಬಿಸಿ ಇರುತ್ತೆ, ಇದು ಕೈಯೆಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಕೈಯಲ್ಲೆಲ್ಲ ಮುಟ್ಟೋಕ್ಕೆ ಹೋಗಬೇಡಿ. ಈಗ ಇದ್ರ ಮೇಲೆ ಎಣ್ಣೆ ಹಚ್ಚಿರೋಂಥ ಬಟರ್ ಪೇಪರ್ನ ಹಾಕ್ಕೊಂಡು ಈ ರೀತಿ ಲಟ್ಟಣಿಗೆ ಸಹಾಯದಿಂದ ನಿಧಾನಕ್ಕೆ ಲಟ್ಟಿಸ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ಚಿಕ್ಕಿ ತೆಳ್ಳಗೆ ಈವನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಲಟ್ಸೋದ್ರಿಂದ ಚಿಕ್ಕಿ ಅಂಗಡಿಗಳಲ್ಲೆಲ್ಲ ಸಿಕ್ಕತ್ತಲ್ಲ, ಅದೇ ಥರ ಬರುತ್ತೆ. ಚಿಕ್ಕಿ ಶೇಪೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಲಟ್ಟಿಸ್ತಾ ಬರಬೇಕು. ಒಂದು ನೆನಪಲ್ಲಿ ಇಟ್ಕೋಬೇಕು ನೀವೇನಪ್ಪ ಅಂತಂದರೆ, ಇದು ಇಮಿಡಿಯೇಟಾಗಿ ನಾವು ಸ್ಟವ್ವಿಂದ ಇದನ್ನು ಇಳಿಸಿದ ತಕ್ಷಣ ಒಂದು 2-3 ನಿಮಿಷದಲ್ಲಿ ಈ ಪ್ರಾಸೆಸ್ ಮುಗಿಬೇಕು. ಇಲ್ಲಾಂದರೆ ಸೆಟ್ ಆಗೋಗ್ಬಿಡುತ್ತೆ ಇದು. ಆಮೇಲೆ ಶೇಪ್ ಕೊಡೋದೆಲ್ಲ ಕಷ್ಟ ಆಗೋಗ್ಬಿಡುತ್ತೆ. ಗಟ್ಟಿ ಪಾಕ ಬಂದು ತೆಗೆದಿರೋದ್ರಿಂದ ಬೇಗನೆ ಸೆಟ್ ಆಗೋಗುತ್ತೆ. ನೋಡಿ, ಇದಿನ್ನೂ ಸ್ವಲ್ಪ ಸಾಫ್ಟಾಗಿದೆ. ಈ ಸ್ಟೇಜಲ್ಲಿ ಒಂದು ಚಾಕು ಸಹಾಯದಿಂದ ಲೈಟಾಗೆ ಈ ರೀತಿ ಲೈನ್ಗಳನ್ನ ಹಾಕೊಳ್ಳೋಣ. ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಆಮೇಲೆ ಪೀಸಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬ ಡೀಪ್ ಕಟ್ಸ್ ಮಾಡೋದು ಬೇಡ. ಸುಮ್ಮನೆ ಮೇಲ್ಗಡೆ ಲೈಟಾಗೆ ಒಂದು ಮಾರ್ಕ್, ಈ ಮೈಸೂರು ಪಾಕೆಲ್ಲ ಮಾಡುವಾಗ ಹಾಕೋತೀವಲ್ವ, ಆ ಥರ ಲೈನ್ನ ಹಾಕೋಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು 5 ನಿಮಿಷ ಆರಕ್ಕೆ ಬಿಟ್ಟ ನಂತರ ಈ ರೀತಿ ಚಿಕ್ಕಿ ರೆಡಿ ಆಗುತ್ತೆ. ನಾವು ಹಾಕ್ಕೊಂಡಿರೋ ಲೈನ್ಸ್ ಹತ್ರ ಸ್ವಲ್ಪ ಪ್ರೆಷರ್ ಕೊಟ್ಟರೆ ನೋಡಿ, ಸುಲಭವಾಗಿ ಪೀಸಸ್ ಆಗ್ತಾ ಬರುತ್ತೆ. ಹೊಸದಾಗೆ ಮಾಡೋರು ಏನಾದರೂ ಈ ಥರ ಸೆಟ್ ಮಾಡೋಕ್ಕೆ ಆಗಲಿಲ್ಲ, ಬೇಗ ಗಟ್ಟಿ ಆಗೋಯ್ತು ಅಂದರೆ ಚಿಂತೆ ಬೇಡ. ಪುನಃ ಬಾಣಲಿಗೆ 1/4 ಲೋಟ ನೀರು ಹಾಕಿ ಮತ್ತೆ ಕುದಿಸಿ ಸೆಟ್ ಮಾಡ್ಕೊಳ್ಬೋದು. ಏನು ತೊಂದರೆ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ತುಂಬ ಕಟಿ ಅಂತಲೂ ಆಗಿಲ್ಲ. ಚಿಕ್ಕಿ ಎಷ್ಟು ಚೆನ್ನಾಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಸೀಸರಲ್ಲಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಈಸಿಯಾಗೆ ಕಟ್ ಆಗ್ತಾ ಇದೆ ನೋಡಿ. ಇದನ್ನು ಗಟ್ಟಿ ಪಾಕ ತೆಗೆದು ಮಾಡಿರೋದ್ರಿಂದ ಇದನ್ನು ತುಂಬ ದಿನ ಸ್ಟೋರ್ ಮಾಡ್ಬೋದು. ಒಂದು ಡಬ್ಬಿಗೆ ಹಾಕಿಟ್ಬಿಟ್ರೆ ನೀವು ಯಾವಾಗ ಬೇಕಾದರೂ ತಿನ್ಬೋದು. ತಿಂಗಳನ್ಗಟ್ಲೆ ಇಡ್ಬೋದು, ಏನೂ ಆಗೋದಿಲ್ಲ. ಚಳಿಗಾಲ ಮುಗಿಯೋದ್ರಲ್ಲಿ ಖಂಡಿತ ಈ ಚಿಕ್ಕಿನ ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.